ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ರ ನಟಿ ಶುಭಾ ಪೂಂಜಾ. ಮದುವೆಯಾದ 4 ವರ್ಷಕ್ಕೆ ಮುರಿದು ಬಿತ್ತು ವೈವಾಹಿಕ ಬದುಕು ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ರ ನಟಿ ಶುಭಾ ಪೂಂಜಾ. ಮದುವೆಯಾಗಿ 4 ವರ್ಷಕ್ಕೆ ಮುರಿದು ಬಿತ್ತ ವೈವಾಹಿಕ ಬದುಕು. ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ಯಾಂಡಲ್ವುಡ್ ನಟಿ. ವಿಚ್ಛೇದನ ಕೋರಿ ಫ್ಯಾಮಿಲಿ ಕೋರ್ಟ್ಗೆ ನಟಿ ಶುಭಾ ಪೂಂಜಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೇರೆಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದಂಪತಿ. ಸುಮಂತ್ ಬಿಲ್ಲವ ಎಂಬುವವರನ್ನ ಮದುವೆಯಾಗಿದ್ರು ಶುಭಾ ಪೂಂಜಾ. ಉಡುಪಿ ಮೂಲದ ಉದ್ಯಮಿ ಸುಮಂತ್ ಕೈ ಹಿಡಿದಿದ್ರು ನಟಿ ಶುಭಾ. ಇನ್ನು 2022 ಜನವರಿಯಲ್ಲಿ ಮದುವೆಯಾಗಿದ್ರು, ಸರಳವಾಗಿ ಮದುವೆಯಾಗಿದ್ರು ಶುಭಾ ಹಾಗೆ ಸುಮಂತ್. ಜಸ್ಟ್ 4 ವರ್ಷದಲ್ಲಿ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಗಿದ್ದಾರೆ ದಂಪತಿ. ವಿಚ್ಛೇದನಕ್ಕೆ ಕಾರಣವನ್ನ ಬಹಿರಂಗ ಪಡಿಸೋದಕ್ಕೆ ಸುಮಂತ್ ನಿರಾಕರಿಸಿದ್ದಾರೆ. ಅರ್ಜಿ ಸಲ್ಲಿಕೆಯಾಗಿದ್ದು ವಿಚಾರಣೆಗೆ ಹಾಜರಾಗ್ತಾರೆ ಶುಭಾ ಹಾಗೆ ಸುಮಂತ್. ಮುಂದಿನ ವಿಚಾರಣೆಯ ವೇಳೆ ಇಬ್ರು ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. 2022ರಲ್ಲಿ ಮದುವೆಯಾದ ನಂತರದಲ್ಲಿ ಬಹಳಷ್ಟು ಖಾಸಗಿ ಮಾಧ್ಯಮಗಳಲ್ಲೂ ಕೂಡ ಡಿವೋರ್ಸ್ ತಗೊಳ್ತಾರಂತೆ ಅಥವಾ ವಿಚ್ಛೇದನಕ್ಕೆ ಅರ್ಜಿ ಹಾಕೇ ಬಿಟ್ಟಿದ್ದಾರಂತೆ. ಈ ಎಲ್ಲ ಸುದ್ದಿಗಳು ಕೂಡ ಪ್ರಸಾರವಾಗ್ತಾ ಇತ್ತು. ಅದಕ್ಕೆ ಬ್ರೇಕ್ ಹಾಕೋ ಕೆಲಸವನ್ನ ಕೂಡ ಶುಭಾ ಪೂಂಜಾ ಈ ಹಿಂದೆ ಮಾಡಿದ್ರು. ಅದಾದ ನಂತರದಲ್ಲಿ ಬಹಳ ಸರಳವಾಗಿ ಮದುವೆಯಾಗಿದ್ದಂತಹ ಶುಭಾ ಪೂಂಜಾ ಅವರ ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇತ್ತು. ಜೊತೆಗೆ ನನಗಿರೋದು ತಾಯಿ ಮಾತ್ರ, ಅವರ ಪ್ರೀತಿ ನನಗೆ ಬೇಕು, ಕಳೆದೋದ ಮೇಲೆ ಯಾರು ಸಿಗೋದಿಲ್ಲ ಅನ್ನುವಂತ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಬೇರೆ ಬೇರೆಯಾಗಿಯೇ ಇದ್ರು ಅನ್ನುವಂತ ಕೆಲವೊಂದಷ್ಟು ವಿಚಾರಗಳಿತ್ತು. ಈಗ ಜಸ್ಟ್ 4 ವರ್ಷಕ್ಕೆ ಈಗ ನಟಿ ಶುಭಾ ಪೂಂಜಾ ಅವರು ವಿಚ್ಛೇದನಕ್ಕೆ ಅರ್ಜಿ ಹಾಕೋದಕ್ಕೆ ಮುಂದಾದ್ರ, ಅದು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ. ಈಗಾಗಲೇ ವಿಚಾರವನ್ನ ಬಹಿರಂಗಪಡಿಸೋದಕ್ಕೆ, ಕಾರಣವನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ದಾರೆ, ಕಾರಣ ಕೊಟ್ಟಿಲ್ಲ. ಬಟ್ ಬಹಳ ಬೇಸರ ಆಗೋದು, ಸ್ಯಾಂಡಲ್ವುಡ್ ನಲ್ಲಿ ಡಿವೋರ್ಸ್ ಕಥೆಗಳು ಮತ್ತೆ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗಾದ್ರೆ ನಿಜಕ್ಕೂ ಕೂಡ ಡಿವೋರ್ಸ್ ಕೊಡೋದಕ್ಕೆ ಅಥವಾ ಮುಂದಾದ್ರ ಈಗಾಗಲೇ ವಿಚಾರಣೆಗೂ ಕರೆದಿದ್ದಾರೆ ಅನ್ನುವಂತ ಮಾಹಿತಿ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ.